ಈಗಾಗಲೇ ದರ್ಶನ್ ಅವರು ಕೊಲೆ ಪ್ರಕರಣದಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ. ಯಾಕೆಂದ್ರೆ ಅವ್ರು ಮಾಡಿರೋದು ಅಂತ ಗನಾಧಾರಿ ಕೆಲಸ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಖಂಡಿತ ಬೇಲ್ ಸಿಗೋದಿಲ್ಲ. ಸರ್, ಈಗ ಆ ಒಂದು 40 kg ಮನುಷ್ಯನ ಹೊಡಿಲಿಕ್ಕೆ ಎಷ್ಟು ಜನ ಬೇಕಾಗಿತ್ತ ಅಂತ. ಒಂದು ಹುಳ ನೋಡಿ ಅದಕ್ಕೆ ದೊಣ್ಣೆ ಎತ್ಕೊಂಡು ಅಂದಂಗೆ ಆಯಿತು, ಕಾಲನ್ನು ಹೊಸ್ಕಾದ್ರೆ ಹೋಗ್ತದೆ. ಒಬ್ಬ ಅಭಿಮಾನಿ ಕಮೆಂಟ್ ಮಾಡ್ತಾನೆ, ನನ್ನ ಅಕ್ಕ ನನ್ನ ತಂಗಿನ ರೇಪ್ ಮಾಡಿದ್ರು ಸಹ ಜೈ ಡಿ ಬಾಸ್ ಅಂತ. ಇದ್ರ ಬಗ್ಗೆ ಏನಂತೀರಿ? ಅವನು ಯಾರೋ ಮೂರ್ಖ, ಅವನು ಏನಕ್ಕೆ ದೇವ್ರು ಆಗ್ತಾನೆ, ನಮ್ಮಿಂದ ಅವ್ನು ಸ್ಟಾರ್ ಆಗಿರೋದು. ಇರಲ್ಲ ಅವ್ರ ತಂದೆ ತಲೆ ಗುಂಡೋಡ ಶೂಟ್ ಮಾಡಿಬಿಟ್ರೆ ಅವಾಗ ಬೇಕಾಗಿಲ್ಲ. ಫಸ್ಟ್ ಅವಳಿಗೆ ಆಗಬೇಕು, ಅವಳನ್ನ ಹ್ಯಾಂಗ್ ಮಾಡಬೇಕು. ಪವಿತ್ರ ಗೌಡ ಏನಿದ್ದಾಳಲ್ಲ, ಫಸ್ಟ್ ಅವಳಿಗೆ ಹ್ಯಾಂಗ್ ಮಾಡಕ್ಕೆ ಹೇಳ್ಬೇಕು. ಸರ್, ಈಗಾಗಲೇ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಜೈಲ್ ಕಂಬಿ ಅನಿಸ್ತಾ ಇದ್ದಾರೆ. ಅವರು ದುಡುಕ್ ಬಿಟ್ರ ಹೇಗೆ ಅಂತ. ಹೌದು ಸರ್, ಅವ್ರು ದುಡುಕ್ ಬಿಟ್ಟರು. ವ್ಯಕ್ತಿ ಒಳ್ಳೆವೇ. ಕೆಲವೆಲ್ಲ ಮೈಸೂರಲ್ಲಿ ಝೂಗಡೆಲ್ಲ ಪ್ರಾಣಿ ನೋಡ್ಕೊಂಡ್ರೆ ಕೆಲವು ಒಳ್ಳೆತನ ಮಾಡಿದ್ದಾರೆ. ಕೊಡಗು ಮಳೆ ಎಲ್ಲ ಬಂದಾಗ ಒಂದು 14 ಕೋಟಿ ದುಡ್ಡು ಕೊಡಿದ್ರೆ ಎಲ್ಲ ಒಳ್ಳೆತನ ಇತ್ತು. ಕೆಲವೊಂದು ವಿಷಯದಲ್ಲಿ ಅವರು ದುಡುಕ್ಬಿಟ್ಟು ಇದು ಮಾಡ್ಕೊಂಡ್ರು ಅನಿಸುತ್ತೆ. ಹಾಗಾಗಿ ಒಳ್ಳೆ ವ್ಯಕ್ತಿನೇ. ಯಾಕೆ ಅವ್ರು ಆ ಥರ ಆಯ್ತೋ ಗೊತ್ತಿಲ್ಲ. ಅವರು ಒಂದು ಒಳ್ಳೆಯಿಂದ ಈಚೆ ಬರಲಿ ಅನ್ನೋದಕ್ಕೆ ನಾವು ಬಯಸ್ತೀವಿ ಅಷ್ಟೇ. ಯಾಕೆಂದರೆ ಒಳ್ಳೆ ವ್ಯಕ್ತಿ. ಕೆಲವೊಂದರಲ್ಲಿ ಎಡು ಬಿಟ್ಟಿದ್ದಾರೆ. ಫಸ್ಟೇ ಎಡವಿದ್ರು, ನಂತರ ಈಗ 2ನೇ ಸರಿ ಎಡವಿದ್ದಾರೆ. ಹಾಗಾಗಿ ಆಗಬಾರ್ದು ಒಟ್ಟಿನಾಗೆ ಅಂತ ನಾವು ಬಯಸ್ತೀವಿ ಸರ್, ಅಷ್ಟೇ, ಇನ್ನೇನು ಇಲ್ಲ. ಸರ್, ಪದೇ ಪದೇ ಯಾಕೆ ದರ್ಶನ್ ಅವರು ಒಂದು ಈ ರೀತಿಯಾದಂಥ ಒಂದು ಕೃತ್ಯಗಳಲ್ಲಿ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂತ. ಅಲ್ಲ, ಅವರು ತುಂಬ ಕೆಳಮಟ್ಟದಿಂದ ಮೇಲಕ್ಕೆ ಬಂದವರು. ಅದನ್ನು ಅರ್ಥ ಮಾಡ್ಕೊಂಡು ಇದು ಮಾಡಬೇಕಾಯ್ತು. ಕೆಲವೊಂದರಲ್ಲಿ ಅವರು ಅದನ್ನು ಯೋಚನೆ ಮಾಡ್ದಲ್ಲೇ ಕಾಲಿಟ್ರು ಅಂತ ನಾನು ಅಂದ್ಕೊತೀನಿ. ಹಾಗಾಗಿ ಮತ್ತೆ ತಿರ್ಗಿ ಮೊದಲನೇ ಹೆಂಡ್ತಿ ವಿಷಯ ಆದಾಗ್ಲೂ ತುಂಬ ಒಳಗಡೆ ಇದ್ದರು, ಮತ್ತು ಈಚೆ ಬಂದರು. ಆವಾಗ ತಿದ್ಕೊಂಬೋದಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೆ ಅಂತೀರಾ ಇದೇ ಜುಲೈ 4ನೇ ತಾರೀಕಿಗೆ? ಅಲ್ಲ, ಬೇಲ್ ಸಿಗುತ್ತೆ ಅನ್ನೋದು ಅವರ ಮಾಡಿರ್ತಕ್ಕಂಥ ಒಂದು ಕೇಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲಾಯರ್ ವಾದನ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸಿಗುತ್ತೋ ಸಿಗಲ್ವೋ ಅಂತ ಯಾವುದು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಅವ್ರ ಕೇಸ್ಗಳು ಯಾವ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಸರ್. ನಾವು ಬಾಯಲ್ಲೆಲ್ಲ ಹೇಳೋಕ್ಕಾಗಲ್ಲ ಅದನ್ನು. ಅವ್ರು ಎಷ್ಟು ಕೇಸ್ಗಳಲ್ಲಿ ಇದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಆ ಸಾಕ್ಷ್ಯ ಆಧಾರಗಳ ಮೇಲೆ ಇದಾಗುತ್ತೆ ಅಂತ ಹೇಳ್ತೀನಿ. ಒಬ್ಬ ಮನುಷ್ಯ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲ್ಲ, ಇವರು ಮಾಡಿದ್ದು ಸರಿ ಇಲ್ಲ. ಯಾಕೆಂದರೆ ಇದೇನೇ ತಪ್ಪಾಗಿದ್ರು ತಾನೇ ಇವರು ಕ್ರೈಮ್ನವ್ರಿಗೋ ಅಥವಾ ಪೊಲೀಸ್ನವ್ರು, ಯಾಕೆಂದರೆ ಒಂದು ಸಮಾಜದಲ್ಲಿ ಉನ್ನತವಾದ ವ್ಯಕ್ತಿ ಆಗಿದ್ದರು. ಇವ್ರು ಹೇಳಿದ್ದಿದ್ರೆ ಅವ್ರು ಅದಕ್ಕೆ ಏನು ಬೇಕಾದ ಕ್ರಮ ತಗೊಂತ ಇದ್ರು. ಇದೇನು ಅಂತ ಇದಾಗಿಲ್ಲ. ಅದನ್ನು ಎಲ್ಲಿ ಬೇಕೋ ಅದನ್ನು ಅಲ್ಲೇ ಟೈಟ್ ಮಾಡ್ಬೋದಾಗಿತ್ತು. ಬಟ್ ಇವರು ಅದನ್ನು ಮಾಡಲಿಲ್ಲ. ಅದೊಂದೇ ಮಾಡಿದ್ದು ಇವರು ದೊಡ್ಡ ತಪ್ಪು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಕೊಲೆ ಮಾಡೋ ಒಂದು ರೇಂಜಿಗೆ ಹೋಗ್ತಾರಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ? ನಾವೆಲ್ಲ ಅಭಿಮಾನಿಗಳದೆಲ್ಲ ತಪ್ಪು. ನಾವು ಅದೆಲ್ಲ ಇಷ್ಟಪಡಲ್ಲ. ಒಬ್ಬ ಅವ್ರು ನೋಡಿ ಕಲಿಯೋದು ಬೇಜಾನಿರುತ್ತೆ. ಅವ್ರು ಆ ಥರ ಮಾಡಿದ್ರೆ ಅದು ತಪ್ಪು. ಅದು ಎಲ್ಲೋ ಒಂದು ಕಡೆ ದುಡುಕಿದ್ರೆ ಅಂತೀರಾ ದರ್ಶನ್ ಅವರು? ಹೌದು, ದುಡುಕಿದ್ದಾರೆ. ಈಗ ನಾನು ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ಇಷ್ಟಪಡ್ತೀನಿ. ಇನ್ನು ಅವ್ರನ್ನ ನೋಡಿ ನಾನು ಅದೇ ಕಲಿಬೇಕಾಗ್ತಿದೆ ಸರ್. ಈಗ ಕಾನೂನು ಅಂದಮೇಲೆ ಎಲ್ರಿಗೂ ಒಂದೇ. ಹಾಗಾದ್ರೆ ಈಗ ದರ್ಶನ್ ಅವ್ರಿಗೆ ಜುಲೈ 4ನೇ ತಾರೀಕು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಇದೇ ಜುಲೈ 4ಕ್ಕೆ. ಅವ್ರಿಗೆ ಬೇಲ್ ಸಿಗಬೇಕಾ ಬೇಡವಾ ಅಂತೀರಾ? ಒಂದು ಅವಕಾಶ ಕೊಡಬೇಕು. ತಿದ್ಕೊಳ್ಳೋ ಅವಕಾಶ ಎಲ್ಲರಿಗೂ ಇರುತ್ತೆ. ಬಟ್ ಈಗ ಮನುಷ್ಯ ಒಂದ್ಸಲ ಎಡುತ್ತಾನೆ, 2 ಸಲ ಎಡುತ್ತಾನೆ, ಪದೇ ಪದೇ ಅದೇ ತಪ್ಪು ಮಾಡಿದ್ರೆ ಈಗ ನ್ಯಾಯಾಂಗ ಏನು ಉತ್ತರ ಕೊಡುತ್ತೆ ಇದ್ರ ಬಗ್ಗೆ ಅಂತ? ಅದು ನಾವು ಹೇಳೋಕ್ಕಾಗಲ್ಲ. ಅದು ನ್ಯಾಯಾಂಗ ಹೆಂಗೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೂ ಒಂದ್ಸತಿ ಅವಕಾಶ ಕೊಡಬೇಕು ಅನಿಸುತ್ತೆ. ರೇಣುಕಾ ಸ್ವಾಮಿ ಅವರು ಮಾಡಿದ್ದು ತಪ್ಪ ಅಂತೀರಾ? ಅದ್ರ ಬಗ್ಗೆ ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಈಗ ಆ ಕೊಲೆಯಾದವ್ರ ವೈಫು 5 ತಿಂಗಳು ತುಂಬು ಗರ್ಭಿಣಿ. ಈಗ ಅವರಿಗೆ ಒಂದು ಪರಿಹಾರ ಅನ್ನೋದಾದ್ರೆ ಏನಾದ್ರು ಮಾತಾಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಪರಿಹಾರ ಕೊಡಲೇಬೇಕು. ಅವ್ರಿಗೂ ಅಪ್ಪ ಅಮ್ಮನೂ ತುಂಬ ಪ್ರಾಬ್ಲಮಲ್ಲಿದ್ದಾರೆ. ಪರಿಹಾರ ಅಂತೂ ಕೊಡಲೇಬೇಕು ಸರ್. ಈಗಾಗಲೇ ದರ್ಶನ್ ಅವರು ಕೊಲೆ ಆರೋಪದಡಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರಿಗೆ ಬೇಲ್ ಸಿಗಬೇಕೋ ಬೇಡವಾ? ಸಿಗ್ಬೇಕು ಸರ್. ಯಾಕೆ ಅವರು ತಪ್ಪು ಮಾಡಿದಾರಲ್ಲ? ತಪ್ಪೇನಿಲ್ಲ ಸರ್, ತಪ್ಪು ಅನ್ಸಲ್ಲ. ಒಂದು ರೀತಿ ನೋಡಿದ್ರೆ ಕರೆಕ್ಟಾಗಿ ಮಾಡಿದ್ದಾರೆ. ಯಾರೇ ನಮ್ಮಂಥವ್ರಿಗೆ ಪ್ರೀತಿ ಮಾಡೋ ಹುಡುಗಿಗೆ ಏನಾದರೂ ಮಾಡಿ ನಮಗೆ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರ ತಪ್ಪೇ ಅಲ್ಲ ಅದು. ಈಗ ದರ್ಶನ್ ಅವರು ಎಲ್ಲೋ ಒಂದು ಕಡೆ ದುಡುಕಿದ್ರ ಹೇಗೆ ಅಂತ? ಹಾಂ ಸರ್, ದರ್ಶನ್ ಅವರು ಎಲ್ಲೋ ಒಂದು ಕಡೆ ದುಡುಕ್ಬಿಟ್ರ ಹೇಗೆ ಅಂತ? ಏನೋ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಸರ್. ಏನೋ ತಪ್ಪಿಲ್ಲ ಅನ್ಸುತ್ತೆ. ಬೇಲ್ ಮಾತ್ರ ಕೊಡಲೇಬೇಕು ಪಾಪೆ. ಅಲ್ಲ, ಈಗ ಸತ್ತ ಜೀವಕ್ಕೆ ಮತ್ತೆ ಪರಿಹಾರ ಅನ್ನೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಪರಿಹಾರ ಕೊಡ್ಬೇಕು ಸರ್. ಎಲ್ಲರೂ ಕಲಿತು ಅವ್ರಿಂತ ಮನೇನ ಅಭಿಮಾನಿಗಳಾಗಿ ಕೊಡ್ತಾರೆ. ಎಲ್ಲ ದರ್ಶನ ಕೊಡಬೇಕಾಗತ್ತೆ ಕೈಲ ಕೊಟ್ಟರು. ಆದರೆ ದರ್ಶನ ಬೇಲ್ ಕೊಡಬೇಕು ಸರ್. ಆದರೆ ನಂಬರ್ 1 ಇರೋ ಆ ಥರ ಮಾಡಿದ್ರೆ ತಪ್ಪಾಗುತ್ತೆ. ಒಬ್ಬ ನಟ ಕೊಲೆ ಮಾಡೋ ಒಂದು ಹಂತಕ್ಕೆ ತಲುಪ್ತಾರಂದ್ರೆ ಇದು ಸಮಾಜಕ್ಕೆ ಇವರು
ಏನು ಹೇಳೋಕೆ ಇಷ್ಟಪಡ್ತಾ ಇದೆ, ಸಂದೇಶ ಏನು ಕೊಡೋಗ್ತಿದ್ದಾರೆ ಅಂತ? ಸರ್ ಕೊಲೆ ಮಾಡೋ ಅಂತ ರೇಂಜಿಗೆ ಏನು ಹೋಗಿರಲ್ಲ, ಬೇರೆಯವ್ರಲಿಂತ ಆಗಿರೋದು. ಅವ್ರೇನು ಕೊಲೆ ಮಾಡ್ಬೇಕಂತ ಮಾಡಿರಲ್ಲ, ಏನೋ ತಪ್ಪಾಗಿರ್ಬೋದು ಬೈ ಮಿಸ್ಟೇಕ್ ಆಗಿ ಅಷ್ಟೇ, ಬೇರೆ ಹುಡುಗರ್ಲಿಂತ ಆಗಿರೋದು ಅಷ್ಟೇ ಅದು. ಮತ್ತೀಗ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಬೋದು ಅಂತೀರಾ? ಕೋರ್ಟ್ ತೊಗೊಂಡಿರೋ ನಿರ್ಮಾಣನೇ ಎಲ್ಲರಿಗೂ ಸರ್, ನ್ಯಾಯ ಏನು ಕೊಡ್ತಾರೆ ಅದೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಕಾನೂನು ಅಂದಮೇಲೆ ಎಲ್ರಿಗೂ ಒಂದೇ, ಕೊಲೆ ಮಾಡೋ ಹಂತಕ್ಕೆ ತಲುಪ್ತಾರಂದ್ರೆ ಒಬ್ಬರ ನಟ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಕೊಲೆ ಏನು ಮಾಡಿಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಕೊಲೆ ಏನು ಅವ್ರೇನು ಮಾಡೋಕ್ಕಾಗಿರಲ್ಲ, ಮಾಡಿರಲ್ಲ, ಬೇರೆಯವ್ರು ಮಾಡಿರ್ಬೇಕು ಅಷ್ಟೇ ನಮ್ಮ ಪರವಾಗಿ ಮಾತಾಡೋರು. ಈಗಾಗಲೇ ದರ್ಶನ್ ಅವರು ಕೊಲೆ ವಿಚಾರದಡಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡ ಅಂತೀರಾ? ಒಂದು ದೃಷ್ಟಿಲಿ ನೋಡಿದ್ರೆ ಸಿಗಬೇಕು, ಇನ್ನೊಂದು ದೃಷ್ಟಿಲಿ ಇಲ್ಲ. ಅದೇ ಗೌರ್ಮೆಂಟು ಮಾಡಿರೋ ವ್ಯಕ್ತಿಗಳಿಗೆ ತಪ್ಪು ಮಾಡಿದಾಗ ಅವರೇ ಶಿಕ್ಷೆ ಕೊಡ್ತಾ ಇದ್ರೆ ಪಬ್ಲಿಕ್ ಯಾರು ಆ ಥರ ಅಲೋ ಮಾಡೋಕ್ಕೆ ಹೋಗೋದಿಲ್ಲ. ಕೆಲವು ರಾಜಕಾರಣಿ ವ್ಯಕ್ತಿಗಳ ಜೊತೆಯಿಂದ ಅವರು ಕೇಸೆಲ್ಲ ಮುಚ್ಚಾಕ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಸ್ವಯಂ ಇವರೇ ಅಧಿಕಾರ ತಗೊಂಡು ಮಾಡ್ತಾರೆ. ಅವ್ರು ಮಾಡಿದ್ದು ತಪ್ಪು, ಇವ್ರು ಮಾಡಿದ್ದು ತಪ್ಪು, ಎರಡು ಈಕ್ವಲ್ ಆಗಿ ತಕ್ಕಡಿ ಥರ ಬ್ಯಾಲೆನ್ಸ್ ಇದ್ದರೆ ಗೌರ್ಮೆಂಟ್ ಅವರಾಗಲಿ ಪಬ್ಲಿಕ್ ಆಗಲಿ ಈ ಥರ ಸಮಸ್ಯೆ ಆಗಲ್ಲ. ದರ್ಶನ್ನ ಆದಷ್ಟು ಬೇಗ ರಿಲೀಫ್ ಮಾಡಿದ್ರೆ, ಇವಾಗ ಅವ್ನು ಮಾಡಿರೋದೇ ಮೈನ್ ಫಸ್ಟ್ ತಪ್ಪು. ಅದಕ್ಕೋಸ್ಕರ ರಿಲೀಫ್ ಮಾಡಿದ್ರೆ ಏನೋ ಒಂದು ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ವ್ಯಕ್ತಿ ಸಿಕ್ದಂಗೆ ಆಗುತ್ತೆ. ಈಗಾಗಲೇ ಅವ್ರು ಸಿನಿಮಾ ರಂಗದಲ್ಲಿ ಅಪಾರ ಹೆಸರು ಮಾಡಿದ್ದಾರೆ, ಆದರೆ ಒಬ್ಬ ನಟನಾಗಿ ಇವರು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡಬೇಕು. ಈ ರೀತಿಯಾದಂತಹ ಕೊಲೆ ಆಗಲಿ, ಹೆಂಡತಿಗೆ ಹೊಡೆಯೋದಾಗಲಿ, ಸರ್ವರ್ಗೆ ಹೊಡೆಯೋದಾಗಲಿ, ಈ ರೀತಿಯಾದಂಥ ಕೃತ್ಯಗಳನ್ನ ಎಸಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದು ತಪ್ಪು. ಅದು ತಪ್ಪಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಒಂದು 3 ತಿಂಗಳು 6 ತಿಂಗಳು ಇರುತ್ತಲ್ವ, ಅದು ಬಿಟ್ಬಿಟ್ಟು ಆಮೇಲಿಂದ ಬೇಕಾದ್ರೆ ಶಿಕ್ಷೆ ವಿಧಿಸ್ಬೋದು. ಈಗ ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡ ಅಂತೀರಾ ಅಂತ? ಇದೇ ಜುಲೈ 4ನೇ ತಾರೀಕಿಗೆ ಇದು ನ್ಯಾಯಾಂಗ ಈಗ ತೀರ್ಮಾನ ಮಾಡೋದಿದೆ ಕೋರ್ಟು, ಅದರಲ್ಲಿ ಅವ್ರಿಗೆ ಬೇಲ್ ಸಿಗುತ್ತಂತೀರಾ? ಸಿಕ್ಕಿದ್ರೆ ಒಳ್ಳೇದು. ಯಾಕೆ ಅಂತಂದರೆ ಪಬ್ಲಿಕ್ಗೆ ಈ ಥರ ಒಂದು ಇಂಥವ್ರಿಗೆ ಈ ಥರ ಕಷ್ಟ ಕೊಡ್ತಾ ಇರಬೇಕಾದ್ರೆ ನಮ್ಮಂಥವ್ರಿಗೆ ಇನ್ನು ಯಾವ ರೀತಿ ಕೊಡ್ತಾರೆ ಅಂತ ಒಂದು ಮನೋಭಾವನೆ ಇರೋದಿಲ್ಲ. ಇವಾಗ ಅವ್ರಿಗೂ ಶಿಕ್ಷೆ ಕೊಡಲಿ, ಅಲ್ಲಿ ತನಕ ಕೊಟ್ಟು ಅವ್ರಿಗೆ ಏನು ಬೇಕೋ ಆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಬೇಲ್ ಕೊಟ್ಟರೆ ಒಳ್ಳೆ ನಟ ಅನುಕೂಲ ಆಗುತ್ತೆ. ಈಗ ರೇಣುಕಾ ಸ್ವಾಮಿ ಅವರು ಕೊಲೆ ಆದರು, ಈಗ ಅವರ ವೈಫು ತುಂಬು ಗರ್ಭಿಣಿ. ಈಗ ಹೆಣ್ಮಗು ನೋಡೋದಾದ್ರೆ ಏನು ಹೇಳೋಕೆ ಆ ಇಷ್ಟಪಡ್ತೀರಿ? ದೃಷ್ಟಿಯಿಂದ ನೋಡಿದ್ರೆ ಬೇಡ ಅನಿಸುತ್ತೆ. ಯಾವ ದೃಷ್ಟಿಯಿಂದ? ಅದೇ ಅವರ ಮಿಸ್ಸಸ್ ರೇಣುಕಾ ಸ್ವಾಮಿ ಅವರ ಮಿಸ್ಸಸ್ಸು ಪ್ರೆಗ್ನೆಂಟ್ ಇರೋದ್ರಿಂದ ಇವ್ರು ಅದಕ್ಕೆ ಪರಿಹಾರ ಕೊಡ್ತಾ ಇದ್ದಾರಲ್ಲ, ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದನ್ನು ತಗೊಂಡು ಅವರು ಇದು ಮಾಡ್ಕೋಬೋದು. ಸರ್, ಈಗಾಗಲೇ ದರ್ಶನ್ ಅವರು ಕೊಲೆ ಕೇಸ್ ನಡಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪರಪ್ಪನಗ್ರಹದಲ್ಲಿ ಜೈಲ್ ಕಂಬಿ ಅನ್ನಿಸ್ತಾ ಇದ್ದಾರೆ ಅನ್ಬೋದು. ಆದರೆ ಈಗ ಅವ್ರಿಗೆ ಬೇಲ್ ಸಿಗಬೇಕಾ ಬೇಡ ಅಂತೀರಾ? ಬೇಲ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಕಾನೂನು ಏನಿದೆ ಅದು ಮಾಡ್ಕೊಂಡು ಹೋಗ್ತದೆ. ಅಲ್ಲ, ಅಂದರೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇರೋದು. ನಮ್ಮ ಅಭಿಪ್ರಾಯ ಅವ್ರಿಗೆ ನ್ಯಾಯ ಸಿಗ್ಬೇಕು. ಯಾರಿಗೆ ಸತ್ತೋಗಿದಾರಲ್ಲ ರೇಣುಕಾ ಸ್ವಾಮಿಗೆ ಅವ್ರಿಗೆ ನ್ಯಾಯ ಸಿಗ್ಬೇಕು. ಬಟ್ ರೇಣುಕಾ ಸ್ವಾಮಿ ಮೇಲೂ ಕೂಡ ಈ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಎಷ್ಟೋ ಅವರು ಅಶ್ಲೀಲ ವಿಡಿಯೋಗಳನ್ನ ಎಷ್ಟೋ ಹೆಣ್ಮಕ್ಳಿಗೆ ಕಳಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅವ್ರು ಮಾಡಿರೋದು ತಪ್ಪಂತೀರಾ? ಅದೆಲ್ಲ ಪ್ರೂಫ್ ಆಗಬೇಕಲ್ಲ. ಪ್ರೂಫ್ ಆದರೆ ಅವ್ರು ಮಾಡಿರೋ ತಪ್ಪಾದರೆ ಇವ್ರಿಗೆ ಬೇಲ್ ಕೊಡ್ತಾರೆ. ಅಲ್ಲ, ಅವ್ರು ಮಾಡಿರೋ ತಪ್ಪಾದರೆ ಇವ್ರಿಗೆ ಬೇಲ್ ಕೊಡ್ತಾರೆ. ಬಟ್ ಇನ್ನೂವರೆಗೂ ಮೊಬೈಲ್ ಸಿಗ್ತಾ ಇಲ್ಲ, ರೇಣುಕಾ ಸ್ವಾಮಿದು ಸಿಗ್ತಾ ಇಲ್ಲ, ದರ್ಶನ್ ಮೊಬೈಲು ಸಿಗ್ತಾ ಇಲ್ಲ ಅಂತಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ಸರ್, ತನಿಖೆ ಮಾಡಿ ಇದು ಮಾಡಬೇಕು. ಇಲ್ಲೆಲ್ಲ ಒಂದು ಕಡೆ ಸಾಕ್ಷ್ಯ ನಾಶ ಮಾಡಲಿಕ್ಕೆ ನಿಂತಿದ್ದಾರೆ ಹೇಗೆ ಅಂತ ಎಲ್ಲರೂ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್. ಅಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ರಾಜಕೀಯ ಇದೇನ ಇದ್ರೆ ಹೇಳೋಕ್ಕಾಗಲ್ಲ. ಸಪೋರ್ಟು ಇವ್ರು ಇದು ಸಪೋರ್ಟ್ ಇರ್ತಾರಲ್ಲ ರಾಜಕೀಯದವ್ರು, ಯಾರನ್ನ ಅವ್ರೇನು ಸಪೋರ್ಟ್ ಮಾಡಿದ್ರೆ ಹೇಳೋಕ್ಕಾಗಲ್ಲ ಸರ್. ಈಗ ದರ್ಶನ್ ಅವರು ಒಬ್ಬ ನಟ, ಅವ್ರ ತಂದೆ ಕೂಡ ಒಳ್ಳೆ ನಟ. ಅವರು ರೀಲ್ನಲ್ಲಿ ಒಳ್ಳೆ ವಿಲನ್, ಹೌದಾ? ಆದರೆ ರಿಯಲ್ ಲೈಫಲ್ಲಿ ಒಳ್ಳೆ ಮನುಷ್ಯ ಅವರ ತಂದೆ. ಆದರೆ ಈ ಮಗ ನೋಡಿದ್ರೆ ರೀಲ್ನಲ್ಲಿ ಒಳ್ಳೆ ಹೀರೋ, ರಿಯಲ್ ಲೈಫಲ್ಲಿ ವಿಲನ್ ಆಗಿದ್ದಾರೆ. ಈ ಬಗ್ಗೆ ಏನಂತೀರಿ? ಅಂದರೆ ಅವ್ರು ಮಾಡಬಾರ್ದಾಗಿತ್ತು. ಅವರು ಮುಂಚೆನೇ ಗೊತ್ತಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ, ಅವ್ರಿಗೆ ಒಂದು ಫೋನ್ ಕಾಲ್ ಹೊಡೆದಿದ್ರೆ ಇನ್ಫ್ಲೂಯೆನ್ಸು, ಅವ್ರು ಪೊಲೀಸ್ ಅವರೇ ಹೋಗಿ ರೇಣುಕಾ ಸ್ವಾಮಿನ ಅರೆಸ್ಟ್ ಮಾಡಿ ಅವ್ರಿಗೇನು ಬೇಕೋ ಕಾನೂನು ಪ್ರಕಾರ ಇದು ಮಾಡಿರೋರು. ಇವರು ಸೈಲೆಂಟಾಗಿ ಇವ್ರ ಪಾಡಿಗೆ ಇವ್ರಿಗೆ ಒಂದು ಫೋನ್ ಕಾಲ್ ಹೊಡೆದು ಸೈಲೆಂಟಾಗಿದ್ದರೆ ಸರೋಗಿರೋದು. ಅದು ಯಾರೋ ಪವಿತ್ರ ಗೌಡ ಬಗ್ಗೆ ಏನೋ ಹೋಗಿ ಅದೇನೋ ಇದಾಗಿರ್ಬೋದು, ಅದು ಮಾಡಬಾರ್ದಾಗಿತ್ತು. ಯಾಕಂದರೆ ಇವರು ಸೆಲೆಬ್ರಿಟಿ ಅಲ್ವಾ, ಮಾಡಬಾರ್ದಾಗಿತ್ತು. ಕೇವಲ ಒಬ್ಬ ಪ್ರಿಯತಮೆಗೋಸ್ಕರ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಯಾರೋ ವೈಫ್ ಇದ್ದಾರೆ, ಮಗ ಇದ್ದಾರೆ, ಎದೆ ಉದ್ದ ಬೆಳೆದ ಮಗ ಇದ್ದಾರೆ, ಬಟ್ ಪ್ರಿಯತಮೆಗೋಸ್ಕರ ಈ ರೀತಿಯಾದಂಥ ರಿಸ್ಕ್ ತೊಗೊಳೋದು ಬೇಕಾಗಿತ್ತ ದರ್ಶನ್ಗೆ? ಅವಶ್ಯಕತೆನೇ ಇರಲಿಲ್ಲ. ಮಗ ಲೈಫು ಹಾಳಾಯಿತು, ಅವ್ರ ಹೆಂಡ್ತಿದು ಪ್ರಾಬ್ಲಮ್ ಆಗುತ್ತೆ, ಮಗನ ಜೀವನನೇ ಹಾಳಾಗುತ್ತೆ. ಇವ್ರದ್ದು ಬ್ಯಾಡ್ ನೇಮೆ ಅಲ್ಲ, ಇವ್ರು ಒಳ್ಳೆ ವ್ಯಕ್ತಿ, ಒಳ್ಳೆ ಹೀರೋ, ಇವ್ರದ್ದು ಬ್ಯಾಡ್ ನೇಮ್. ಅದು ಮಾಡಬಾರ್ದಾಗಿತ್ತು. ಮಗಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಜೀವನದಲ್ಲಿ ಮುಂದಕ್ಕೆ. ಸರ್, ಇವರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ದರ್ಶನ್ ಅವರು. ಇಡೀ ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಈಗ ಆ ಅಭಿಮಾನಿಗಳಿಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಿ?
ಅಭಿಮಾನಿಗಳಿಗೆ ಏನಂದ್ರೆ ತಾಳ್ಮೆಯಿಂದ ಇರಬೇಕು, ಗಲಾಟೆ ಮಾಡಬಾರ್ದು. ಏನಿದ್ರೆ ನ್ಯಾಯಾಂಗ ಏನಿದ್ರೆ ಅದು ಕಾನೂನು ಏನಿದ್ರೆ ಅದು ನಡ್ಕೊಂಡು ಹೋಗುತ್ತೆ. ಅಭಿಮಾನಿಗಳು ಯಾವುದೇ ಹುಚ್ಚು ಇದು ಅಭಿಪ್ರಾಯ ಮಾಡ್ಕೊಂಡು ಕಾನೂನು ಕೈಗೆ ತಗೋಬಾರ್ದು, ಗಲಾಟೆಗಳು ಮಾಡ್ಕೋಬಾರ್ದು. ಅದಷ್ಟೇ. ಮೊನ್ನೆ ಒಬ್ಬ ಅಭಿಮಾನಿ ಕಮೆಂಟ್ ಮಾಡ್ತಾನೆ, ನನ್ನ ಅಕ್ಕ ನನ್ನ ತಂಗಿನ ರೇಪ್ ಮಾಡಿದ್ರು ಸಹ ಜೈ ಡಿ ಬಾಸ್ ಅಂತ. ಇದ್ರ ಬಗ್ಗೆ ಏನಂತೀರಿ? ಅವನು ಯಾರೋ ಮೂರ್ಖ, ಅವನು ದೊಡ್ಡ ಮೂರ್ಖ. ಯಾವನು ಹೀರೋ ಆದ್ರೇನು, ಯಾವ ಸೆಲೆಬ್ರಿಟಿ ಆದ್ರೇನು ಆ ರೀತಿಯಾದಂಥ ಕಮೆಂಟ್ಗಳಿಂದ ಇವ್ರು ಸಮಾಜ ಅಭಿಮಾನಿ ಆದ್ರೂ ಮಾಡಬಾರ್ದು, ಮಾಡಲೇಬಾರ್ದು. ಅದು ಅವನ ತಂಗಿನೇ ಇದು ಮಾಡಿದ್ರೆ ಅವನ ತಾಯಿನೂ ಬಿಟ್ಟು ಕೊಡ್ತಾನೆ ಬೇಕಾದ್ರೆ. ಅವನು ಆ ಥರ ಅವನು ತಪ್ಪದು. ಸರ್ ಈಗ ಅಭಿಮಾನ ಅನ್ನೋದು ಇರಬೇಕು. ಒಬ್ಬ ಸ್ಟಾರ್ ಅಂದ್ರೆ ಅವನು ದೇವ್ರ? ಏನಕ್ಕೆ ದೇವ್ರು ಆಗ್ತಾನೆ? ನಮ್ಮಿಂದ ಅವ್ನು ಸ್ಟಾರ್ ಆಗಿರೋದು, ಅವನಿಂದ ನಾವೇನಿಲ್ಲ. ನಾವು ಅಭಿಮಾನಿಗಳಿಂದ ಅವ್ನು ಸ್ಟಾರ್ ಆಗಿರೋದು. ಅವ್ನು ಹುಟ್ಟಿದ ತಕ್ಷಣ ಸ್ಟಾರ್ ಆಗ್ಬಿಟ್ನಾ? ಪವಿತ್ರ ಗೌಡ ಅವ್ರೇನೋ ಲಿಫ್ಟಿಗೆ ಕೇಳ್ತಾವ್ರಂತೆ, ತುಟಿಗೆ ಹಚ್ಕೊಳಿಕ್ ಲಿಫ್ಟಿಗೆ ಕೇಳ್ತಾವ್ರಂತೆ ಪವಿತ್ರ ಗೌಡ ಜೈಲಲ್ಲಿ. ಇದಕ್ಕೇನಂತೀರಿ? ಪವಿತ್ರ ಗೌಡ ಅವರು ಆ ಥರ ಕೇಳೋದು, ಒಬ್ಬರು ಒಳ್ಳೆ ಕಲಾವಿದೆಯಾಗಿ ಮತ್ತು ಒಬ್ಬ ಒಳ್ಳೆ ಸೆಲೆಬ್ರಿಟಿ ಏನೋ ಸಂಬಂಧಗಳನ್ನು ಈ ಥರ ಇವಾಗ ಗಾಳಿ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಈ ಥರ ಒಂದು ಸಣ್ಣ ಉಗುರ್ಲೆ ಹೋಗೋದಕ್ಕೆ ಕೊಡಲಿನೇ ತೊಗೊಂಡು ಇಂಥ ಒಂದು ಡಿಸಿಷನ್ ತೊಗೊಂಡು ಇಂಥ ಒಂದು ಕರ್ನಾಟಕದಲ್ಲಿ ತಾವೊಬ್ಬರು ಒಳ್ಳೆ ಕಲಾವಿದ ದರ್ಶನ್ ಅವರು ಈ ಥರ ಒಂದು ಡಿಸಿಷನ್ ತೊಗೊಂಡದ್ದು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ. ಆ ಥರ ಮೊದಲೆಲ್ಲ ರಾಜ್ಕುಮಾರ್ ಅವರು ದೊಡ್ಡವ್ರು ಎಂತಿಂಥವ್ರು ಇದ್ದರು, ಅಂಬರೀಷ್ ಅವರು, ಅವ್ರನ್ನೆಲ್ಲ ಇವತ್ತಿಗೂ ಕೂಡ ಯಾರೂ ಮರೆಯೋದಿಲ್ಲ. ಅವರಿಂದ ಏನು ಬರೋದಿಲ್ಲ. ಆದರೂ ಒಂದು ಒಳ್ಳೆತನ ವಿಷ್ಣುವರ್ಧನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕೇ ವಿನ ಒಂದು ಸಣ್ಣ ಕೆಲಸ ಈ ಥರ ಮಾಡಿ ನಿರ್ಧಾರ ತೊಗೊಂಡಿರೋದು ತುಂಬ ತಪ್ಪಂತಂತ ನಮಗೆ ಎಲ್ಲರಿಗೂ ಅಭಿಮಾನಿಗಳಿಗೆ ತುಂಬ ನೋವಾಗಿದೆ. ಈ ಥರ ಯಾವತ್ತೂ ಮಾಡಬಾರ್ದು. ಇಂಥ ನಿರ್ಧಾರಗಳನ್ನ ಯಾವತ್ತೂ ತೊಗೊಳಕ್ಕೆ ಹೋಗ್ಬಾರ್ದು. ಇದು ತುಂಬ ತಪ್ಪಾಗುತ್ತೆ, ತುಂಬ ನೋವಾಗುತ್ತೆ. ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಎಷ್ಟೋ ಸಾವಿರ ಜನ್ಮದ ಪುಣ್ಯ ಮಾಡಿದ್ರೆ ಮಾನವ ಜನ್ಮಕ್ಕೆ ಬರುತ್ತಂತೆ. ಅಂಥದನ್ನ ಎಲ್ಲ ರೀತಿಯಿಂದ ಬರೀ ಕಲೆ ಮಾಡಬಾರ್ದು. ನನ್ನ ಪ್ರೀತಿ ರಾಮ ನೋಡಿ ಎಂತಿಂಥ ವ್ಯಕ್ತಿ ಇದು ಇವರು ನಟನೆ ಮಾಡಿದ್ದಾರೆ ದರ್ಶನ್ ಅವರು. ಅದಕ್ಕೆ ಅಂಥ ವ್ಯಕ್ತಿತ್ವ ತಮ್ಮ ಮನಸ್ಸಿನಲ್ಲೇ ಇರಬೇಕೇ ವಿನ ಇಂಥ ಸುಮ್ಮನೆ ಯಾರ್ಯಾರೋ ಗುಂಡಗಳನ್ನ ಹಿಂದುಗಡೆ ತಗೊಂಡು ಏನೇನೋ ತಮ್ಮ ಮನಸ್ಥಿತಿಗಳನ್ನ ಒಡಿಸೋದು. ಈಗ ತಮ್ಮ ತೋಟದಲ್ಲೇ ಕೆಲಸಕ್ಕೆ ಇದ್ದಂಥವನು ಕೋಡ್ ಚುಚ್ಚಿ ಕಣ್ಣಲ್ಲೇ ಇದ್ದುಕೊಂಡಂಥ ಅಂಥವ್ರಿಗೇನು ಸಹಾಯ ಮಾಡಿಲ್ಲ ಇವ್ರು ದರ್ಶನ್ ಅವರು. ಅಂಥ ಒಂದು ಮಾನವೀಯತೆಯ ತಗೋಬೇಕಿಲ್ಲ. ಈಗ ತಾವು ಜೈಲಲ್ಲಿ ಅದಾರಂತ ನಾವು ಈ ಮಾತುಗಳನ್ನ ಮಾತಾಡ್ತಾ ಇಲ್ಲ. ಯಾವತ್ತೂ ಮಾನವನಾಗಿರ್ಬೇಕು. ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಎಂತಿಂಥ ವ್ಯಕ್ತಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಎಂತಿಂಥ ಶಿವಶರಣರಿದ್ದಾರೆ. ಅಂಥ ಮಾತುಗಳನ್ನು ಇನ್ನೊಬ್ಬರಿಗೆ, ಈಗ ಹೊಸ ಯುವಕರಿಗೆ ಮಾದರಿ ಆಗುವಂಥದ್ದನ್ನು ಮಾಡಬೇಕೇ ಬಿಟ್ಟರೆ ಇಂಥ ನಿರ್ಧಾರ ತೊಗೊಂಡಿರೋದು ಅವ್ರಿಗೆ ತುಂಬ ತಪ್ಪಾಗಿದೆ. ಈಗ ನಾವೇನು ಹೇಳಿದ್ರು ಒಂದು ನಾವು ಅಭಿಮಾನದಿಂದನೇ ಮಾತಾಡ್ತಾ ಇದ್ವಿ. ಅವ್ರ ಮೇಲೆ ನಾವೇನು ವಿರೋಧ ಇಲ್ಲ. ಮನುಷ್ಯನಾಗಿ ಬಾಳ್ಬೇಕೆ ಬಿಟ್ಟರೆ ಮತ್ತೊಂದು ಸತಿ ಇನ್ನೊಂದು ಸತಿ ಮನುಷ್ಯ ಹುಟ್ಟಿ ಬರೋದಿಲ್ಲ. ಬರುತ್ತಾ? ಎಷ್ಟೋ ಸಾವಿರ ಜನ್ಮ ಪುಣ್ಯ ಮಾಡಿದ್ರು ಸಿಗೋದಿಲ್ಲ ಈ ಜನ್ಮ. ಈ ಜನ್ಮಕ್ಕೆ ಬಂದಿಂದ ಮ್ಯಾಗೆ ಎಲ್ಲರಿಗೂ ಭಾಳಷ್ಟು ಸುಶಿಕ್ಷಿತರಾಗಿ ಚೆನ್ನಾಗಿರಬೇಕು, ಇನ್ನೊಬ್ಬರಿಗೆ ಮಾದರಾಗಿರ್ಬೇಕು ಅನ್ನೋದೇ ನಮ್ಮದು ಒಂದು ಅಭಿಪ್ರಾಯ ಸರ್. ಈಗ ದರ್ಶನ್ ಅವ್ರು ಎಲ್ಲೋ ಒಂದ್ ಕಡೆ ದುಡುಕ್ ಬಿಟ್ರ ಹೇಗೆ ಅಂತ? ಸರ್ ದುಡುಕಿದಾರೆ ಇಲ್ಲ ಅಂತ ಹೇಳಲ್ಲ. ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಿನ ಫ್ಯಾನ್ಸ್ಗಳಿದ್ದಾರೆ, ಎಲ್ಲರಿದ್ದಾರೆ. ಆ ಗೌರವ ಹಂಗೆ ಉಳಿಸ್ಕೊಳ್ಬೇಕಾಯ್ತು. ಫಸ್ಟು ದರ್ಶನಿಗೆ ಶಿಕ್ಷೆ ಕೊಡೋದಲ್ಲ, ಅಲ್ಲಿಂದ ಆಕೆ ಬಂದರಲ್ಲ ಪ್ಲ್ಯಾನ್ ಮಾಡಿ ಅವ್ರನ್ನ ಫಸ್ಟ್ ಕರೆದು ಅವ್ರ ಎದುರಿಗೆ ಅವ್ನು ಸತ್ತೋ ಇರಲ್ಲ, ಅವ್ರ ತಂದೆ ತಾಯಿಯಿಂದ ಗುಂಡೋಡ ಶೂಟ್ ಮಾಡಿಬಿಟ್ರೆ ಅವಾಗ 10 ಜನಕ್ಕೆ ಮಾಡಿದ್ರೆ 11ನೇ ಬುದ್ಧಿ ಬರುತ್ತೆ. ಈ ಕಾನೂನು ಬರಲ್ಲ ಅಂದ್ರೆ ಸರಿ ಹೋಗೋದಿಲ್ಲ. ಇದು ಏನಾಗಿದೆ ಗೊತ್ತಾ? ಕೋರ್ಟ್ ಐತೆ, ಲಾಯರ್ ಇದ್ರೆ ಬೇಲ್ ತರ್ತಾರೆ, ಕಾನೂನು ಐತೆ ನಂಗೆ ಹಂಗೆಲ್ಲ. ಇವಾಗ ಅವ್ನು ಸಾಯಿಸಿರಲ್ಲ, ಅವ್ರ ತಂದೆ ತಾಯಿ ನಿಲ್ಲಿಸ್ಕೊಟ್ಟು ಫಸ್ಟ್ ಅವ್ರನ್ನ ಶೂಟ್ ಮಾಡ್ಬೇಕು, ಅಲ್ಲಿದ್ದ ಕರ್ಕೊಂಬಂದಾರ, ಆಮೇಲೆ ಮಿಕ್ಕಿದ ಕೆಲಸ. ಈಗ ಬೇಲನ್ನೋ ಕಾನ್ಸೆಪ್ಟ್ ನೀವು ಇರಬಾರ್ದು ಅಂತಿದ್ದೀರಾ? ಹೌದಾ? ಹೌದು, ಇರಬಾರ್ದು. ತಪ್ಪು ಶಿಕ್ಷೆ ಆಗಬೇಕು. ಇಂಥ ಕೆಟ್ಟ ವಿಚಾರಗಳಿಗೆ ಕಾನೂನೇ ಇರಬಾರ್ದು. ಯಾಕಂದ್ರೆ ಈಗ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಜನ ಸೇರ್ಕೊಂಡು ಹೊಡೆದವ್ರು ಅಂದ್ರೆ ಅಷ್ಟು ಜನ ಬೇಕಾಯ್ತು ನಾವು ನೋಡಿಯೋಕೆ. 40 kg ಮನುಷ್ಯನ ಇಷ್ಟೊಂದು ಜನ ಅಲ್ಲಿಂದ ಕರ್ಕೊಂಡು ಹೊಡೆಯೋದು ಬೇಕಾಯ್ತು. ದುರ್ಗದಾಗ ಯಾರೋ ಅವ್ನು ಹೊಡ್ಸೋಕ್ಕಾಗ್ತಿರಲ್ಲ ಇವ್ರಿಗೆ. ಈಗ ಅವರೆಲ್ಲ ಬೀದಿ ಪಾಲಾದ್ರ, ಮಕ್ಕಳೆಲ್ಲ ಸ್ಕೂಲ್ ಬಿಡಿಸಿದ್ದಾರೆ, ಮತ್ತೆ ಕೆಲವು ತಂದೆ ತಾಯಿಗಳು ಅಳ್ತಾ ಇದ್ದಾರೆ. ಏನಕ್ಕೆ ಬೇಕಾಯ್ತು ಇದೆಲ್ಲ? ಈಗ ಕೊಲೆ ಮಾಡೋ ಹಂತಕ್ಕೆ ಯಾರಿಗೂ ಕಾನೂನನ್ನ ಕೈಗೆ ತಗೊಳ್ಳೋದು ಯಾರಿಗೂ ಇಲ್ಲ. ಆದ್ರೆ ಒಬ್ಬ ಸೆಲೆಬ್ರಿಟಿ ಈ ರೀತಿ ಮಾಡಿದಾರೆ ಅಂದ್ರೆ ಹಾಗಾದ್ರೆ ಸೆಲೆಬ್ರಿಟಿ ದೇವ್ರು ಅಂತೀರಾ? ಈಗ ನಾವು ಸೆಲೆಬ್ರಿಟಿ ಕೆಲವ್ರನ್ನ ದೇವ್ರೇ ಅನ್ಬೇಕು. ಈಗ ಅಪ್ಪು ಸರ್ನ ಪೂಜೆ ಮಾಡ್ತಾರೆ. ಯಾಕಾಗಿ ಪೂಜೆ ಮಾಡ್ತಾ ಇದ್ದಾರೆ? ರಾಜ್ಕುಮಾರ್ ಇಡೀ ಕರ್ನಾಟಕ ಯಾಕೆ ಮಾಡ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಕನ್ನಡ ಚಳುವಳಿ, ಗೋಕಾಕ್ ಚಳುವಳಿ ಫಸ್ಟ್ ಧುಮುಕಿದ್ದೆ ನಮ್ಮ ರಾಜ್ಕುಮಾರ್. ಅದಕ್ಕೋಸ್ಕರ ಕರ್ನಾಟಕ ಆಕ್ಟಿಂಗು ವಿತ್ ನಮ್ಮ ಕರ್ನಾಟಕ ಚಳುವಳಿಗೆ ಧುಮುಕ್ತಾರೆ. ಯಾಕೆ ಇವತ್ತು ಪೂಜೆ ಮಾಡ್ತಾರೆ? ಆ ಥರ ನಾವು ಏನೇ ಅಭಿಮಾನಿಗಳಿದ್ರು ರಾಜ್ಯದಲ್ಲಿ ಜನಗಳು ಹೊಂದಾಣಿಕೆ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಜನಗಳಿಗೆ ಒಳ್ಳೆ ಕೆಲಸ ಕೊಟ್ಟರೆ ಯಾರು ಬಾಸ್ ಆಗೋದು ಬೇಕಾಗಿಲ್ಲ. ಜನಗಳೇ ಅವ್ರನ್ನ ಬಾಸ್ ಮಾಡಿರ್ತಾರೆ.
ಹಿಂದೋಗಿ ಹೊಡೆದಾಕಿ ಬಡ್ದಾಕಿ ಅವ್ನು ಬಾ ಇವನು ಬಾ ಅಂತಂದ್ರೆ ಅದರ ಬಾಸ ಹಾಕಿಲ್ಲ. ಒಳ್ಳೆ ಕೆಲಸ ಕಾರ್ಯ ಅಪ್ಪನ ಯಾಕೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರತಿಯೊಬ್ಬನ ನೆನೆಸ್ತಾ ಇದ್ದಾರೆ. ಯಾಕೆ ಹಾಗೆ ದರ್ಶನನೂ ಮಾಡ್ಯಾರ ಕೆಲವರು ಒಳ್ಳೆ ಕೆಲಸಗಳ. ಬಟ್ ಜನಗಳು ಅವ್ರ ಹಿಂದೆ ಇಲ್ಲಾರೋ ಈ ಪಟಲಂಗಳದ್ದು ಈ ಥರ ಆಗಿರೋದು ಅದು ತಪ್ಪೇನೆ. ಶಿಕ್ಷೆ ಆಗುತ್ತೆ ಅವ್ರಿಗೆ, ಅದು ಸೆಕೆಂಡ್ರಿ. ಬಟ್ ಹೋದ್ರ ಮನುಷ್ಯ ಬರಲ್ಲ, ಅವ್ರ ಫ್ಯಾಮಿಲಿ ಬೀದಿ ಪಾಲಾದ್ರು. ದರ್ಶನ್ ಅವರು ಸಹವಾಸ ದೋಷದಿಂದ ಕೆಟ್ರ ಹೇಗೆ ಅಂತ ಸರ್, ಸವಾಸ ದೋಸ್ತಿದ್ದಂತ ಅವೆಲ್ಲ ಹೇಳೋಕ್ಕಾಗಲ್ಲ. ನಾವು ಕೆಲವರು ನಮಗೂ ಬಿಡಿಸಿದ್ರೆ ನಮಗೂ ಬೇರೆ ಬೇರೆ ಇದಿರುತ್ತೆ, ನಮಗೂ ಇದಿರುತ್ತೆ. ಬಟ್ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಯಾರೋ ನೀನು ಹೇಳ್ತಿ ಅಂದ್ರೆ ನಾನು ಮಾಡೋಕ್ಕಾಗೋದಿಲ್ಲ. ನನ್ನ ಬುದ್ಧಿ ನನ್ನ ಕೈಯಾಗಿರ್ಬೇಕು. ನೀನು ಯಾರನ್ನ ಹೊಡಿ ಅಂದ್ರೆ ನಾನು ಹೊಡೆಯೋಕ್ಕಾಗುತ್ತಾ? ಅದು ಮುಂದೆ ಪರಿಣಾಮ ಏನಾಗುತ್ತೆ ಅಂತ ನನಗೊಂದು ಸ್ವಲ್ಪ ಅರಿವು ಇರ್ಬೇಕಾನೆ. ಅರಿವಿಲಿದ್ದು ಏನಾಗುತ್ತೆ? ಏನೂ ಆಗಲ್ಲ. ಅವಾಗ ನೋಡಿ ಹಿಂಗಾಗುತ್ತೆ. ದುಡುಕಿದಾರೆ ಇಲ್ಲ ಅಂತ ಹೇಳೋದಲ್ಲ, ಬಟ್ ಅವ್ರು ದರ್ಶನ ಮಾಡಿರೋಂಥ ಇನ್ನೂ ಪ್ರೂಫ್ ಇನ್ನೂ ಆಗಿರಲ್ಲ. ಬಟ್ ಲಾಸ್ಟ್ ಎಂಡು ಚಾರ್ಜ್ ಶೀಟ್ ಹಾಕಿ ಏನು ಅವ್ರು ಕೊಡ್ತಾರೋ ಆಮೇಲೆ ಅಪರಾಧಿ ನಿರಾಪರಾಧಿ ಯಾರೋ ಅಪರಾಧಿಗಳು ಅಂತ ಗೊತ್ತಾ. ಅಲ್ಲೇ ಅವ್ರಿಗೆ ಹೆಂಗೆ ಹೇಳ್ತಾರೆ ಜನಗಳು, ಕೋರ್ಟ್ ಆಗಲಿ ಹೆಂಗೆ ಹೇಳುತ್ತೆ. ಅಭಿಮಾನಿಗಳೇ ದೇವರು ಅಂತಿದ್ರು ರಾಜ್ಕುಮಾರ್ ಅವರು. ದರ್ಶನ್ ಅವರು ಸಹ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕಿಕೊಂಡು ಈಗ ಅದೇ ಅಭಿಮಾನಿಯನ್ನ ಹೊಡೆದು ಕೊಂದಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್? ಅದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಅದಕ್ಕೆಲ್ಲ ಇದಿದೆ. ಅವ್ರು ಏನೇನು ಬೇಕೋ ಪೊಲೀಸ್ನವ್ರು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ. ಬಟ್ ಅಭಿಮಾನಿಯ ದೇವರೊಂದು ಅಭಿಮಾನಿ ನಿಂಗೆ ಮಾಡೋದು, ಅವನ ಅಭಿಮಾನಿನ ಮಾಡಿರೋದು ಅದು ತಪ್ಪೇ. ಅದು ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡ ಅಂತೀರಾ? ಸಿಗಬೇಕು. ಯಾಕೆ ಸಿಗಬಾರ್ದು? ಯಾರು ಮಾಡದೇ ಇರೋ ತಪ್ಪೇನು ಮಾಡಿಲ್ವಲ್ಲ ಸರ್. ಹಾಗಾದ್ರೆ ಎಷ್ಟೋ ಕ್ರೈಮ್ಗಳಿದೆ, ಅವ್ರಿಗೆಲ್ಲ ಏನು ಮಾಡಿದ್ದಾರೆ? ಈಗ ಕೊಲೆ ಅನ್ನೋದು ಈಗ ಕಾನೂನನ್ನ ಕೈಗೆತ್ತಿಕೊಳ್ಳೋದು ಯಾವ ಸೆಲೆಬ್ರಿಟಿ ಆಗಿರಲಿ, ಯಾವ ಕಾಮನ್ ಮನುಷ್ಯ ಆಗಿರಲಿ, ಸ್ವಲ್ಪ ನೀವು ಈಗ ನಾವಾಗಿರಲಿ ನೀವಾಗಿರಲಿ, ಈಗ ಏನೋ ಕೊಲೆ ಮಾಡಿದೆ ಅಂದಾಗ ಅದು ಕಾನೂನಾತ್ಮಕವಾಗಿ ತಪ್ಪು. ಅದನ್ನ ದರ್ಶನ್ ಅವ್ರು ಮಾಡಿದ್ದಾರೆ. ನಾನೇ ಕೇಳಿರೋದೇನೆಂದ್ರೆ ಬರೀ ಬೇಲ್ ಸಿಗ್ಬೇಕಾ ಬೇಡ ಅಂತ. ಬೇಲ್ ಸಿಗಬೇಕು. ಅವರೇ ಕೊಲೆ ಮಾಡಿದ್ದಾರೆ ಅಂತ ಯಾವುದೇ ರೀತಿಲಿ ಪ್ರೂವ್ ಆಗಿಲ್ಲ. ಪ್ರೂವ್ ಆದ್ಮೇಲೆ ನೋಡೋಣ. ಈಗ ಕೊಲೆ ಆದಂಥ ರೇಣುಕಾಸ್ವಾಮಿ ಅವರ ವೈಫ್ ಆಗಿರ್ಬೋದು, ಅವರು 5 ತಿಂಗಳು ತುಂಬು ಗರ್ಭಿಣಿ. ಈಗ ಅವರ ಒಂದು ಲೆಕ್ಕಕ್ಕಾಗಿ ನೋಡೋದಾದ್ರೆ ಪಾಪ ಈಗ ಏನು ಹೇಳೋಕೆ ಇಷ್ಟಪಡ್ತೀರಿ ಪರಿಹಾರ ಅವ್ರಿಗೆ? ಅವ್ರಿಗೆ ಆಗಿರೋದು ಅನ್ಯಾಯನೇ ಇಲ್ಲ ಅಂತ ಹೇಳಲ್ಲ, ಬಟ್ ಅವ್ರು ಮಾಡಿರೋದು ತಪ್ಪಿದೆ. ಅವ್ರು ಆ ರೀತಿ ಮಾಡಬಾರ್ದಿತ್ತು. ಈಗ ರೇಣುಕಾಸ್ವಾಮಿ ಮೇಲೂ ಕೂಡ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಎಷ್ಟು ಜನಕ್ಕೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಅಂತ. ಬಟ್ ಈಗ ಆ ಮನುಷ್ಯ ಇಲ್ಲ. ಈಗ ಅವ್ರ ಫ್ಯಾಮಿಲಿ ಮುಖ ನೋಡೋದಾದ್ರೆ ಏನು ನ್ಯಾಯ ಸಿಗ್ಬೇಕಾ ಬೇಡ ಅಂತೀರಾ? ಖಂಡಿತ ನ್ಯಾಯ ಸಿಗಬೇಕು, ಬಟ್ ಅವನರಲ್ಲೂ ತಪ್ಪಿದೆ. ಆ ಥರ ನ್ಯಾಯನೇ ಸಿಗಬೇಕು ಅಂದರೆ ಸುಮಾರು ಜನ ಕೇಸು ಇದಲ್ಲ, ಅವ್ರಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಈಗ ಎಕ್ಸಾಂಪಲ್ ಸೌಜನ್ಯ ಕೇಸು, ಅವರಿಗೆಲ್ಲ ಯಾಕೆ ಪ್ರಕರಣ ಮುಚ್ಚಾಕಿದ್ರು? ಎಲ್ರಿಗೂ ನ್ಯಾಯ ಅನ್ನೋದು ಒಂದೇ ಅಲ್ವಾ? ಎಷ್ಟು ಜನ ಮೊನ್ನೆ ಎಲ್ಲ ಕೊಲೆ ಆಯ್ತು, ಅವರಿಗೆಲ್ಲ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ದರ್ಶನ್ ಕೇಸ್ ಒಂದಕ್ಕೆ ನ್ಯಾಯ ಸಿಗಬೇಕು ಅಂತಿದ್ರೆ ಸಿಗಲಿ, ಇಲ್ಲ ಅಂತಲ್ಲ. ಬಟ್ ಇನ್ನು ಹಿಂದೆ ಉಳಿದವ್ರ ಕತೆ ಎಲ್ಲ ಏನಾಯಿತು? ಅವ್ರದ್ದೆಲ್ಲ ಯಾಕೆ ಪ್ರಕರಣ ಕೈಗೆತ್ಕೊಂಡಿಲ್ಲ? ದರ್ಶನ್ ಒಬ್ಬ ಸೆಲೆಬ್ರಿಟಿ ಅಂತ ಅವನಿಗೆ ಎಳಿತಾ ಇದ್ದಾರೆ, ಅದು ತಪ್ಪಲ್ವಾ? DCP ಇರ್ಬೋದು, ACP ಇರ್ಬೋದು, ಮತ್ತು ಸತ್ತೋದವ್ರದ್ದೆಲ್ಲ ಹೆಣ್ಮಕ್ಳದ್ದು ಅವ್ರಿಗೆಲ್ಲಿ ನ್ಯಾಯ ಸಿಕ್ತು? ಸಿಗ್ಲಿಲ್ವಲ್ಲ ಅವ್ರಿಗೆ. ಅದನ್ನು ಯಾರು ಕೇಳೋಕ್ಕಿಲ್ವಾ? ಈಗ ಈ ಒಂದೆರಡು ಆರೋಪಗಳನ್ನ ಬಿಟ್ಟರೆ ದರ್ಶನ್ ಅವರು ಈ ಹಿಂದೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಈ ಹಿಂದೆ ಸರ್ವರ್ಗೆ ಹೊಡೆದ್ರು, ವೈಫ್ಗೆ ಹೊಡೆದ್ರು, ಕೆಲವೊಂದಿಷ್ಟು ಆರೋಪಗಳು ಕೇಳಿಬಂದು ದರ್ಶನ್ ಮೇಲೆ. ಬಟ್ ಇವಾಗ ಕೊಲೆ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ. ದರ್ಶನ್ ಅವರು ಮೇಲೆ ರೌಡಿ ಶೀಟರ್ ಚಾರ್ಜ್ ಶೀಟ್ ಆಗುತ್ತಾ ಅಂತೀರಾ? ಆಗಲ್ಲ, ಸಾಧ್ಯನೇ ಇಲ್ಲ. ಅದು ದರ್ಶನ್ ವೈಫಿಗೆ ಬಂದು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್. ಅದು ಅವ್ರಿಗದು ಇದೇನೋ ಬಂದಿದ್ದಾರೆ, ಆಗಿದೆ. ಬಟ್ ತಪ್ಪಿಗೆ ಅವ್ರಿಗೆ ಮಾಡಿದರೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ದರ್ಶನ್ ಅವ್ರಿಗೂ ವೈಫ್ ಇದ್ದಾರೆ, ಎದೆ ಉದ್ದ ಮಗ ಇದ್ದಾನೆ ಅಂದಮೇಲೆ ಪ್ರಿಯತಮೆಗೋಸ್ಕರ ಕೇವಲ ಈ ರೀತಿಯಾದಂಥ ರಿಸ್ಕ್ ತೊಗೊಳ್ಳೋದು ದರ್ಶನಿಗೆ ಬೇಕಾಗಿತ್ತ ಅಂತ? ಬೇಕಾಗಿಲ್ಲ. ಫಸ್ಟ್ ಅವಳಿಗಾಗಬೇಕು, ಅವಳನ್ನ ಹ್ಯಾಂಗ್ ಮಾಡಬೇಕು. ಪವಿತ್ರ ಗೌಡ ಏನಿದ್ದಾಳಲ್ಲ, ಫಸ್ಟ್ ಅವಳಿಗೆ ಹ್ಯಾಂಗ್ ಮಾಡೋಕ್ಕೆ ಹೇಳ್ಬೇಕು. ಆ ಥರ ಇನ್ನೊಬ್ರಿಗೆ ಯಾರಿಗೂ ಅವಳು ಸಿಗಬಾರ್ದು, ಯಾರಿಗೂ ಮಾಡಬಾರ್ದು. ಫಸ್ಟ್ ಅವಳನ್ನ ವಿಜಯಲಕ್ಷ್ಮಿ ಬಂದು ಹ್ಯಾಂಗ್ ಮಾಡಿಸ್ಬೇಕು. ವಿಜಯಲಕ್ಷ್ಮಿ ಅವ್ರಿಗೆ ದೊಡ್ಡ ಸಲ್ಯೂಟ್, ಅವ್ರಿಗೆ ಕೈ ಎತ್ತಿ ಮುಗಿಬೇಕು. ದರ್ಶನ್ ಮಾಡಿದ ತಪ್ಪೇ ಅವ್ರದ್ದು ಎಷ್ಟು ಜನ್ಮ ಎತ್ತಿದ್ರು ವಿಜಯಲಕ್ಷ್ಮಿ ಋಣ ತೀರ್ಸೋಕ್ಕಾಗಲ್ಲ ಅವರು. ಬಟ್ ಮೊನ್ನೆ ದರ್ಶನ್ ಅವರು ಕಣ್ಣೀರು ಹಾಕಿದ್ದಾರೆ ಅಂತಿದ್ದಾರೆ. ಹಾಗಾದರೆ ದರ್ಶನ್ ಅವರ ಒಂದು ಒಂದು ದುಡ್ಡಿನ ಮದ ಇಳಿದಿದೆ ಅಂತೀರಾ? ಹೌದು, ಇಳ್ದಿದೆ, ಖಂಡಿತ ಇಳ್ದಿದೆ ಸರ್. ಯಾವತ್ತೂ ಹೆಂಡತಿ ಮಗನೇ ಆಗೋದು. ಫಸ್ಟ್ ಆ ಪವಿತ್ರ ಗೌಡೆಗೆ ಈ ಕಾನೂನು ಏನು ಮಾಡ್ತಾ ಇದ್ದಾರೆ? ಅವಳು ಅಷ್ಟು ಮೇಕಪ್ ಮಾಡ್ಕೊಂಡು ಅಲ್ಲಿ ಮನೆಯಿಂದ ಬಂದಿದ್ದಾಳೆ, ಅವರೇ ಇದು ಮಾಡ್ತಾ ಇದ್ದಾರಲ್ಲ. ಅವಳನ್ನ ಇದಕ್ಕೆ ಅಂತ ಕರ್ಕೊಂಡೋದ್ರೆ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಏನು ರಾಜಾರೋಷ ಕೆಳಗಡೆ ಇಳಿತಾಳಲ್ಲ, ಅಂಥವ್ರಿಗೇನು ಶಿಕ್ಷೆ ಇಲ್ವಾ? ಮೇಯ್ನ್ ಅವಳಿಗೆ ಶಿಕ್ಷೆ ಆಗಬೇಕು. ಅವಳನ್ನ ಗಲ್ಲಿಗೇರಿಸ್ಬೇಕು. ಒಂದು ಸೆಲೆಬ್ರಿಟಿನ ಈ ಥರ ಮಾಡಿಬಿಟ್ಲಲ್ಲ. ಹಾಗಾದ್ರೆ ಇದರಲ್ಲಿ ಪವಿತ್ರ ಗೌಡದೇ ಇದಿದೆ ಅಂತೀರಾ ದರ್ಶನ್ ಸಿಗಾಕ್ತದೆ? ಅವಳಿಂದಾನೇ ಅಲ್ವಾ ಈ ಮ್ಯಾಟರ್ ಆಗಿದ್ದೆ, ಅವಳಿಂದಾನೇ. ಇಲ್ಲಾಂದ್ರೆ ಅವ್ರು ಇರ್ತಾ ಇದ್ರು. ಅವಳಿಗೇನೋ ಸವಾಲು ಹಾಕಿದ್ಲಂತಲ್ಲ, ನೀವೊಂದು ಸೆಲೆಬ್ರಿಟಿಯಾಗಿ ಏನು ಮಾಡೋಕ್ಕಾಗಲ್ಲ ಅಂತ. ಈಗಾಗಲೇ ದರ್ಶನ್ ಅವರು ಕೊಲೆ ಪ್ರಕರಣದಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ? ಅವ್ರು ಖಂಡಿತ ಇನ್ನೂವರೆಗೂ ಬೇಲ್ ಸಿಗೋದಿಲ್ಲ. ಯಾಕೆಂದರೆ ಅವ್ರು ಮಾಡಿರೋದು ಅಂಥ ಗನಾಧಾರಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಖಂಡಿತ ಬೇಲ್ ಸಿಗೋದಿಲ್ಲ.
ಸರ್, ಈಗ ರೇಣುಕಾಸ್ವಾಮಿ ಅವರ ಮೇಲೆ, ಕೊಲೆಯಾದಂತಹ ರೇಣುಕಾಸ್ವಾಮಿ ಅವರ ಮೇಲೆ ಕೂಡ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ಎಷ್ಟೋ ಅಶ್ಲೀಲ ಮೆಸೇಜ್ಗಳನ್ನ ಬೇರೆ ಬೇರೆ ಹೆಣ್ಣು ಮಕ್ಕಳಿಗೆ ಕಳಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ ಅಂತ? ಅದು ಅವರು ಕಳಿಸಿರೋದು ಭಾರಿ ತಪ್ಪದು, ಕಳಿಸ್ಬಾರ್ದಾಗಿತ್ತು, ಕಳಿಸ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು ತಪ್ಪಿಗೆ ಅವ್ರು ಅನುಭವಿಸ್ಬಿಟ್ರು. ಇವಾಗ ಅವ್ರಿಗೆ ಬೇಲ್ ಸಿಗೋದಂದ್ರೆ ಗ್ಯಾರಂಟಿ ಇಲ್ಲ. ಸರ್, ಒಬ್ಬ ಸೆಲೆಬ್ರಿಟಿ ಆಗಲಿ, ಒಬ್ಬ PM ಆಗಿರಲಿ, ಯಾರೇ ಆಗಿರಲಿ, ರಾಜಕಾರಣಿಗಳೇ ಆಗಿರಲಿ, ತಪ್ಪೇ. ಕಾನೂನನ್ನು ಕೈಗೆ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದು ಕಾನೂನು ಕೈಗೆ ತೊಗೊಂಡಿದ್ದು ತಪ್ಪದೆ. ಅವನೇನೇ ಇದ್ರೆ ಕಾನೂನು ಪ್ರಕಾರ ಹೋಗ್ಬೇಕಿತ್ತು. ಅವ್ನು ಕಾನೂನು ವಿರೋಧವಾಗಿ ನಡೆದುಬಿಟ್ಟಿದ್ದಾರೆ. ಸರ್, ಈಗ ಆ ಒಂದು 40 kg ಮನುಷ್ಯನ ಹೊಡಿಲಿಕ್ಕೆ ಎಷ್ಟು ಜನ ಬೇಕಾಗಿತ್ತ ಅಂತ? ಒಂದು ಹುಳ ನೋಡಿ ಅದಕ್ಕೆ ದೊಣ್ಣೆ ಎತ್ಕೊಂಡ್ರೆ ಅಂದಂಗೆ ಆಯಿತು. ಕಾನೂನು ಹೊಸ್ಕಾದ್ರೆ ಹೋಗ್ತದೆ ಅಂಥದ್ರಲ್ಲಿ ಅದು ಎಷ್ಟು ಜನ ಮಾಡಿರೋದು ತಪ್ಪೆ. ದರ್ಶನ್ ಅವರು ಎಲ್ಲೋ ಒಂದು ಕಡೆ ದುಡುಕ್ ಬಿಟ್ರ ಪ್ರಿಯತಮಿಗೋಸ್ಕರ ಅಂತ? ಪ್ರಿಯತಮಿಗೋಸ್ಕರ ಅವನು ಇದು ಮಾಡಿದ್ದಾನೆ. ಪ್ರಿಯತಮೆಗೋಸ್ಕರ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದು, ರಿಸ್ಕ್ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದು ತಪ್ಪು. ಅಷ್ಟು ರಿಸ್ಕ್ ತೊಗೊಬಾರ್ದಾಗಿತ್ತು. ಪ್ರಿಯತಮೆಗೋಸ್ಕರ ಅಷ್ಟು ಮಾಡೋದು ತಪ್ಪು. ಬುದ್ಧಿ ಹೇಳ್ಬೋದಾಗಿತ್ತಲ್ಲ ಅವನು. ಈ ಥರ ಮಾಡೋದು ಸರಿ ಇಲ್ಲ, ನೀನು ಮಾಡಬಾರ ಅಂತ ವಾರ್ನಿಂಗ್ ಕೊಡಬೇಕಿತ್ತು. ಅದು ಕೊಟ್ಟಿಲ್ಲ ಅವನು, ಮಾಡಿರೋದು ಅದು ದೊಡ್ಡ ತಪ್ಪು. ಸರ್, ಒಬ್ಬ ಸೆಲೆಬ್ರಿಟಿ, ಈಗ ಅವ್ರಿಗಿರುವಂಥ ಕಾಂಟ್ಯಾಕ್ಟ್ ನಮಗಿರೋದಿಲ್ಲ. ಈಗ ಆ ಮನುಷ್ಯ ಕೇವಲ ಒಂದು ಸ್ವಲ್ಪ ಬುದ್ಧಿ ಹೇಳಿ ಏನೋ ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಆಗ್ತಾ ಇದೆ ಅಂತಿದ್ರೆ ಅದೊಂದು ಮಾತು. ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಒಬ್ಬ ನಟ, ಒಬ್ಬ ನಾಯಕ, ಒಬ್ಬ ಸಿನಿಮಾದ ನಾಯಕ, ಒಬ್ಬ ನಿಜ ಜೀವನದಲ್ಲಿ ವಿಲನ್ ಆಗ್ತಾನಂದ್ರೆ ಇವರು ಜನಕ್ಕೆ ಏನು ಸಂದೇಶ ಕೊಡೋಕೆ ನಿಂತಿದ್ದಾರೆ ಅಂತ? ಜನಕ್ಕೆ ಸಂದೇಶ ಏನು ಕೊಡ್ತಾರೆ ಇವರು? ಎಲ್ಲರೂ ಇದೇ ಥರ ಪ್ರತಿಯೊಬ್ಬರು ನಾನು ಮಾಡ್ತೀನಿ, ಕೊಲೆ ಮಾಡ್ತೀನಿ ಅನ್ನೋ ಪ್ರಯತ್ನದಲ್ಲೇ ಇರ್ತಾರೆ ಹೊರತು ಮಾಡಬಾರ್ದು ಅನ್ನೋ ಪ್ರಯತ್ನದಲ್ಲಿ ಇವರೆಲ್ಲ. ಥ್ಯಾಂಕ್ ಯು ಸರ್. ಈಗಾಗಲೇ ದರ್ಶನ್ ಅವರು ಕೊಲೆ ಪ್ರಕರಣದಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರಿಗೆ ಬೇಲ್ ಸಿಗಬೇಕಾ ಬೇಡ ಅಂತೀರಾ? ಸಿಗಬೇಕು, ಖಂಡಿತವಾಗ ಸಿಗಬೇಕು. ಅದು ಸುಳ್ಳು ಮಾಹಿತಿ ಕೊಟ್ಟಿದ್ದು. ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಅದು ಕೊಲೆ ಮಾಡಿಲ್ಲ. ಅವ್ರ ಫ್ರೆಂಡ್ಸ್ ಯಾರೋ ಇದು ಮಾಡಿರ್ಬೋದು, ಅಥವಾ ಯಾರೇ ಹೋಗಲಿ ಇದು ಮಾಡಿರ್ಬೋದು. ದರ್ಶನ್ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಅದು ಮಾತ್ರ ಪಕ್ಕ ನಮಗೆ. ದರ್ಶನ್ ಬಗ್ಗೆ ಸುಳ್ಳು ಮಾಹಿತಿ ಅಂತೀರಾ? ಎವಿಡೆನ್ಸ್ ಸಿಕ್ಕಿದೆಯಲ್ಲ ಅಂತ? ಎವಿಡೆನ್ಸ್ ಸಿಕ್ಕಿಲ್ಲ. ಅದು ದರ್ಶನ್ ಅಂಥವರೇ ಅಲ್ಲ, ಅಂಥ ವ್ಯಕ್ತಿನೇ ಅಲ್ಲ. ಅದಕ್ಕಾಗಿ ದರ್ಶನ್ ಬಗ್ಗೆ ಪ್ರಾಣ ಬೇಕಾದರೂ ಕೊಡೋಕ್ಕೆ ಸಿದ್ಧ. ಬಟ್ ಈಗ ಎವಿಡೆನ್ಸ್ ಸಿಕ್ಕಿಲ್ಲ ಅಂತೀರಲ್ಲ, ಶೆಡ್ ಹತ್ರ ದರ್ಶನ್ ಕಾರು ಸುಳಿದಾಡಿರೋದು ನೀವು ನೋಡಿದಿರಿ, ನಾವು ತೋರಿಸಿದ್ದೇವೆ. ಈಗ ಇದು ನಿಜಾನ ಸುಳ್ಳು? ಹಾಗಾದ್ರೆ ದರ್ಶನ್ ಇರ್ಲಿಲ್ವಾ ಹಾಗಾದ್ರೆ ಆ ಕಾರಲ್ಲಿ? ಸುಳ್ಳದು. ಅದ್ ಹೆಂಗ್ ಸುಳ್ಳು ಅಂತೀರಾ? ಅದು ಯಾವುದೊಂದು ಗ್ರೂಪ್ ಯಾವುದೊಂದು ಮಾಹಿತಿ ಸಿಗ್ದವಾಗ ಏನು ಬೇಕಾದರೂ ನಮ್ಮ ದರ್ಶನ್ಗೆ ಏನು ಬೇಕಾದರೂ ಓಕೆ ಮಾಡ್ಬೋದು. ಅದು ಯಾಕಂತೀಯ, ಸುಮ್ಕೆ ಇವಾಗ ಕೋರ್ಟ್ ಪಿಸಿ ಯಾವ ಥರ ಇರ್ತಾರೆ ಹೇಳಿ, ಆ ಕಡೆನೂ ಮಾತಾಡ್ತಾರೆ, ಈ ಕಡೆನೂ ಅದು ಸುಳ್ಳು. ಏನು ಮಾಹಿತಿ ಪ್ರತಿಯೊಂದು ಗ್ರೂಪು ಮಾಡಿದವಾಗ ಕಣ್ಣಾರ ನೋಡಬೇಕು, ಏನೇ ಆಗಲಿ ಕಿವಿಯಾರ ಕೇಳಿಸ್ಕೋಬೇಕು, ಆಮೇಲೆ ಏನು ಬೇಕಾದರೂ ಮಾಡೋಕ್ಕೆ ಓಕೆ. ಈಗ ಸಾಕ್ಷಿಗಳಿಲ್ಲದೆ ಪೊಲೀಸರು ಅರೆಸ್ಟ್ ಮಾಡೋದಿಲ್ಲ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಿಲ್ಲ ಅಂದಮೇಲೆ ನೀವು ತಪ್ಪು ಮಾಡಿಲ್ಲ ಅಂತೀರಲ್ಲ, ಯಾವ ನಿರ್ಧಾರ, ಯಾವ ಒಂದು ಇದ್ರ ಮೇಲೆ ಹೇಳ್ತಾ ಇದ್ದೀರಿ ಅಂತ? ಅವರು ಕರ್ನಾಟಕದಲ್ಲಿ ನಟಿಯಾಗಿ ಒಬ್ಬ ವ್ಯಕ್ತಿಯಾಗಿ ಇದ್ದಾರೆ, ಸೂಪರ್. ಅವರಂದರೆ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ. ಅಂಥ ವ್ಯಕ್ತಿ ಅಲ್ಲ ಅವರು. ಮಾಡೋದು ಯಾವತ್ತು ಸಮಾಜಕ್ಕೆ ಅದು ಅವರು ಒಳ್ಳೆ ಹೆಸರು ತಗೊಬರ್ತಾರೆ. ಈಗ ಕೊಲೆ ಆದ ರೇಣುಕಾಸ್ವಾಮಿ ನ್ಯಾಯ ಅಂತಂದ್ರೆ ಏನು ಪರಿಹಾರ ಅಂತ ಹೇಳಿ? ಅದು ನಮಗೆ ಗೊತ್ತಿಲ್ಲ, ಅದಕ್ಕಾಗಿ ನಮಗೆ ಗೊತ್ತಿಲ್ಲ. ದೊಡ್ಡವರು ಇದ್ದಾರೆ ನಮಗಿನ್ನ, ಅವ್ರು ಮಾತಾಡ್ತಾರೆ. ಈಗ ರೇಣುಕಾಸ್ವಾಮಿ ಅವ್ರ ವೈಫು, ಅವರೊಂದು ಹೆಣ್ಣಾಗಿ ನಾವು ನೋಡೋದಾದ್ರೆ ಪಾಪ ತುಂಬು ಗರ್ಭಿಣಿ, 5 ತಿಂಗಳು ಗರ್ಭಿಣಿ. ಈಗ ನಾಳೆ ಆ ಮಗು ಅಪ್ಪ ಎಲ್ಲಿ ಅಂತ ಕೇಳಿದಾಗ ಆ ತಾಯಿಗಾಗೋ ಸಂಕಟದ ಬಗ್ಗೆ ನೀವು ಹೇಳ್ಬೇಕು. ಅದನ್ನ ಬಗ್ಗೆ ಏನು ಇವಾಗ ಯಾರು ಮಾಡಿದಾರೋ ಅದನ್ನ ಬಗ್ಗೆ ಏನು ಬೇಕಾದರೂ ಅವ್ರಿಗೆ ಶಿಕ್ಷೆ ಆಗಲಿ. ನಮ್ಮ ನಟ ದರ್ಶನ್ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅವರ ಪ್ರಿಯತಮೆ ಪವಿತ್ರ ಗೌಡ ಅವರು ನಿನ್ನೆ ಅಷ್ಟೆಲ್ಲ ಜೈಲಲ್ಲಿದ್ರೆ ಎಷ್ಟೋ ಕೈದಿಗಳು ಸಂಭಾಯಿತರಾಗ್ಬಿಡ್ತಾರೆ, ಮುಖ ಸಣ್ಣ ಮಾಡ್ಕೊಂಡು ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಅಂಥದ್ರಲ್ಲಿ ಇವಮ್ಮ ಲಿಫ್ಟಿಗೆ ಹಾಕೊಂಡು ಮೆಟ್ಲ ಹಿಡಿತಾಳಂದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ? ಅದು ಸರಿ ಇಲ್ಲ, ಅದು ತಪ್ಪು. ಅವರೇ ಏನೋ ಮಾಡಿಸಿರ್ಬೋದು ಮೋಸ್ಟ್ಲಿ. ಯಾರು? ಪವಿತ್ರ ಗೌಡ ಅವ್ರಿಗೆ ಯಾರು ಮಾಡಿಸಿದಾರೆ ಅಂತೀರಿ? ಅದು ಗೊತ್ತಿಲ್ಲ, ಅವ್ರ ಒಳಗೆ ಏನಿದೋ ಗೊತ್ತಿಲ್ಲ. ನಮ್ಮ ದರ್ಶನ್ ಮಾತ್ರ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೇ ಆಗಲಿ. ಜನ ಹೇಳ್ತಾ ಇದ್ದಾರೆ ಪವಿತ್ರ ಗೌಡ ಇಂದಲೇ ದರ್ಶನ್ಗೆ ಕೆಟ್ಟ ಹೆಸರು ಬಂದಿದ್ದು ಅಂತ. ಇಲ್ಲ, ಅದು ಮಾತ್ರ ತಪ್ಪು. ಈಗಾಗಲೇ ಕೊಲೆ ಆರೋಪದಡಿ ದರ್ಶನ್ ಅವರು ಅಂಧರಾಗಿದ್ದಾರೆ. ಅವ್ರಿಗೆ ಬೇಲ್ ಸಿಗ್ಬೇಕಾ ಇಲ್ವಾ ಅಂತೀರಾ? ಸಿಗ್ಬೇಕು ಸರ್, ಸಿಗಬೇಕು. ಯಾಕೆ ಸಿಗಬಾರ್ದು? ಸಿಗೋದ್ರಲ್ಲಿ ಅರ್ಥ ಇದೆ. ಅವ್ರ ಪಾಡ್ಗೆ ಅವ್ರ ಮನೇಲಿ ಇದ್ರು, ಇವನು ಯಾರು ಅವನ ಪಾಡ್ಗೆ ಅವ್ನ ಮನೇಲಿ ಇದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ಇದೆಲ್ಲ ಮಾಡೋರಿಗೆ ಒಂದು ಪಾಠ ಇದು. ಬರುತ್ತೆ, ಬೇಲ್ ಸಿಗುತ್ತೆ. ಏನೋ ಕಾನೂನು ಕೈಗೆ ತೊಗೊಂಡಿರೋದಕ್ಕೆ 1-2 ದಿವಸ ಲೇಟ್ ಆಗ್ಬೋದು, ಬಟ್ ಸಿಗುತ್ತೆ ಬಿಡಿ ಆರಾಮಾಗಿ.
ಈಗ ರೇಣುಕಾ ಸ್ವಾಮಿ ಅವರ ವೈಫ್ ಬಗ್ಗೆ ಹೇಳೋದಾದ್ರೆ ಪಾಪ ಅವರೊಂದು ಹೆಣ್ಣಾಗಿ ಅವರೊಂದು ತುಂಬು ಗರ್ಭಿಣಿಯಾಗಿ ಈಗ ಅವರ ನಾಳೆ ಆ ಮಗು ಹುಟ್ಟಿದ ಮಗು ತಂದೆ ಎಲ್ಲಿ ಅಂತ ಕೇಳಿದಾಗ ಆ ತಾಯಿ ಏನು ಉತ್ತರ ಕೊಡಬೇಕು ಅಂತ. ಅದೊಂದು ಲೋಕಕ್ಕೆ ಪಾಠ ಆಗುತ್ತೆ. ಒಂದು ಮಗು ಇದ್ಕೊಂಡು ಈ ಥರ ಎಲ್ಲ ಮಾಡಬೇಕಾ ಜೀವನದಲ್ಲಿ, ಬೇರೆಯವ್ರಿಗೆ ಬೇರೆ ಹೆಂಗಸರಿಗೆ ಈ ಥರ ಎಲ್ಲ ಮಾತಾಡ್ಬೇಕಾ ಮಾತಾಡಬಾರ್ದಾ ಅನ್ನೋದು ಲೋಕಕ್ಕೆ ಒಂದು ಪಾಠ ಆಗುತ್ತೆ. ಸರ್ ಈಗ ಹಾಗಾದ್ರೆ ದರ್ಶನ್ ಅವ್ರು ಮಾಡಿರೋದು ತಪ್ಪೇ ಅಂತೀನಿ ನಾನು. ಯಾಕಂತಂದ್ರೆ ಈಗ ಹೌದು ಒಂದು ನಿಮಿಷ ಈಗ ದರ್ಶನ್ ಅವರು ಕೇವಲ ಈಗ ಅವ್ರಿಗೂ ಒಂದು ಮಗ ಇದ್ದಾನೆ, ಹೆಂಡತಿ ಇದ್ದಾಳೆ. ಈಗ ಪ್ರಿಯತಮೆಗೋಸ್ಕರ ಈ ರೀತಿಯಾದಂಥ ರಿಸ್ಕ್ ತಗೊಳ್ಳೋದು ಒಬ್ಬ ನಟನಿಗೆ ಬೇಕಾಗಿತ್ತಾ? ಈಗ ಕೆಲವೊಂದಿಷ್ಟು ಹಳೆ ಹೀರೋಗಳನ್ನ ನೋಡಿದ್ರೆ ಅವ್ರ ನೈತಿಕ ಮೌಲ್ಯಗಳಿತ್ತು. ಬಟ್ ಈಗ ಇವಾಗಿನ ಹೀರೋಗಳಂದ್ರೆ ಜನ ಅಂತಿದ್ದಾರೆ ಚೀತು ಅಂತ. ಇದ್ರ ಬಗ್ಗೆ ಏನಂತೀರಿ? ಯಾರು ನಮ್ಗೇನು ಆ ಥರ ಅಂದಿಲ್ಲ ಚೀತು ಅಂತ. ಬಟ್ ಇವತ್ತಿನ ದಿವಸ ನಾವು ಅವ್ರ ಪಾಟ್ಗೆ ಅವ್ರವ್ರ ಅದ್ಬಸ್ತಲ್ಲಿ ಜೀವನ ಮಾಡ್ಕೊಂಡಿದ್ರೆ ಇವೆಲ್ಲ ಏನಕ್ಕೆ ಆಗುತ್ತೆ ನಾವು ಕೇಳೋದು. ಅವ್ರವ್ರ ಪಾಟ್ಗೆ ಅವ್ರು ಇರಬೇಕು. ಅವ್ರ ಪ್ರಿಯತಮಿನೋ ಇಲ್ಲ ಹೆಂಡ್ತಿನೋ ಒಂದು ಯಾವ ಥರ ಪ್ರೀತಿ ಮಾಡ್ತಾರೋ ಇನ್ನೊಂದು ಪ್ರಿಯತಮಿನೂ ಅದೇ ಥರ ಪ್ರೀತಿ ಮಾಡೋದು. ಏನು ಅವರ ಪ್ರಿಯತಮಿ ಅಂದಿದ ತಕ್ಷಣ ಹೋಗ್ಬಾ ಅಂತ ತೀಟೆಗೆ ಯಾರು ಮಾಡ್ಕೊಳಲ್ಲ ಸರ್. ಅವರು ಏನದೇನು ವಸ್ತು ಅಲ್ಲ, ಅವ್ರೂ ಒಂದು ಮನುಷ್ಯರೇ, ಅವ್ರಿಗೂ ಒಂದು ಬೆಲೆ ಕೊಡಬೇಕು. ಅರ್ಥ ಆಯ್ತಾ? ಅದೀಗ ಅವ್ರು ಬೆಲೆ ಕೊಟ್ಟಿದ್ದಾರೆ, ಆದರೆ ಅವ್ರು ಬೇರೆ ಜನ ಬೆಲೆ ಕೊಡ್ತಾ ಇಲ್ಲ. ಮನುಷ್ಯರ ಥರ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾವ್ರೆ. ಉಲ್ಟಾ ಆಗುತ್ತೆ ಬಿಡಿ, ಅದು ಸರಿ ಹೋಗುತ್ತೆ ಅದು ಮುಂದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.